ಹಲೋ ಫ್ರೆಂಡ್ಸ್, ಕಾಟೇರ ಸಿನಿಮಾ ನೋಡೋದೇ ನನ್ನ ಡ್ಯೂಟಿ ಥರ ಆಗಿಬಿಟ್ಟೈತೆ. 2 ಸರಿ ನೋಡಿದ್ದೆ. ಸೊ ಇವರು ಪ್ರವೀಣ್ ಅಂತ, DOP, ಎಡಿಟಿಂಗು, ಇವರೊಂಥರ ಸಕಲ ಕಲಾವಲ್ಲಭ. ಸಿನಿಮಾದಲ್ಲಿ ಎಲ್ಲ ಕೆಲಸನೂ ಮಾಡ್ತಾರೆ. ಶೂಟಿಂಗಲ್ಲಿ ತುಂಬ ಬ್ಯುಸಿ ಇದ್ದರು ಆ್ಯಕ್ಚುಲಿ. ಹೋಗ್ರಿ, ಕಾಟೇರ ಸಿನಿಮಾ ಸೂಪರಾಗಿದೆ ನೋಡಿರಿ ಅಂತಂದರೆ, ಶೂಟಿಂಗಲ್ಲಿ ಬ್ಯುಸಿ ಇದ್ದೀನಿ, ಆಮೇಲೆ ನೋಡ್ತೀನಿ ಅಂದರು. ಫಸ್ಟ್ ಹೋಗಿ ನೋಡಿರಿ ಅಂತ ನಿನ್ನೆ ತುಂಬ ಹೇಳಿದೆ. ನೋಡಿದ್ರೆ ಇವತ್ತು ನನ್ನೂ ಕರ್ಕೊಂಬಂದ್ಬಿಟ್ಟಾರೆ, ನೀವು ಬನ್ನಿರಿ ಅಂತ. ಸೊ ಇಂಟರ್ವಲ್ ಬ್ಲಾಕಲ್ಲಿದೆ ಇವಾಗ. ಸೊ ಸಿನಿಮಾ ಹೇಗಿದೆ ಅಂತ ಕೇಳೋಣ ಇವರಿಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ದಿನಗಳ ನಂತರ ಒಂದು ಕಾಟೇರ ಅಂತ ಒಂದು ಒಳ್ಳೆ ಸಿನಿಮಾನ ನೋಡೋದಕ್ಕೆ ಬಂದೆ. ಆ್ಯಕ್ಚುಲಿ ನಾನು ಪೋಸ್ಟ್ಗಳೆಲ್ಲ ನೋಡಿದಾಗ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ ಅಂತಿತ್ತು. ಆಮೇಲೆ ಅದು ಅಲ್ಲದೆ ರೈತರ ಬಗ್ಗೆ ರಿಲೇಟೆಡ್ ಆಗಿರೋ ಸಿನಿಮಾ ಕತೆ ಆ ಥರ ಇದೆ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ನಾವು ರೈತರ ಮಕ್ಕಳು, ನಾವು ಸಿನಿಮಾ ಇಂಡಸ್ಟ್ರಿ ಏನೋ ಮಾಡ್ತಾಯಿದ್ದೀವಿ. ಅಪರೂಪಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ಇಡೀ ಸಿನಿಮಾ ಇಂಡಸ್ಟ್ರಿ, ಸೆಲೆಬ್ರಿಟೀಸ್ ಎಲ್ಲ ತುಂಬ ಮಾತಾಡಿದ್ದೆಲ್ಲ ನಾನು ಕೇಳಿದ್ದೆ, ರಿವ್ಯೂಸ್ ಎಲ್ಲ ನೋಡಿದ್ದೆ. ಸೊ ನನಗೂ ಯಾಕೋ ತುಂಬ ದಿನಗಳಿಂದ ನೋಡಬೇಕು ಅಂತ ಅನಿಸ್ತಿತ್ತು. 1 ವೀಕ್ ಕಂಪ್ಲೀಟ್ ಆಗಿ 2ನೇ ವಾರಕ್ಕೆ ಬಂದೈತೆ. ಬಟ್ ಆದರೂ ನೋಡೋದಕ್ಕೆ ಆಗಿರಲಿಲ್ಲ. ಬಟ್ ಇವತ್ತಿಲ್ಲ, ನೋಡಲೇಬೇಕು. ಇಂಥ ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಬಾರ್ದು. ಇದು ಯಾಕಂದರೆ ಇವತ್ತೆಲ್ಲ OTT ಹಬ್ಬಗಳಲ್ಲಿ ಸಿನಿಮಾಗಳನ್ನ ಥಿಯೇಟ್ರ್ ಬಂದು ನೋಡೋದು ತುಂಬ ಕಮ್ಮಿ ಆಗೈತೆ. ಅಂಥದ್ದಲ್ಲೂ ಒಂದು ಅದ್ಭುತವಾದ ಸಿನಿಮಾ ಎಲ್ಲರನ್ನೂ ಥಿಯೇಟ್ರ್ ಹತ್ತ ಸೆಳೀತಾ ಇದೆ ಅಂತಂದರೆ ನಿಜವೂ ತುಂಬಾ ಖುಷಿ ಆಗ್ತಿದೆ. ಬಟ್ ನಾನಿವತ್ತು ಸಿನಿಮಾ ಇಂಟರ್ವಲ್ ಗಂಟೆ ನೋಡಿದೆ. ಅದ್ಭುತವಾದ ಕತೆ. 1989 ಏನಿತ್ತು, ಉಳುವನೆ ಭೂಮಿಯ ಒಡೆಯ ಅಂತ ಒಂದು ಏನೋ ಜಾರಿಗೆ ತಂದರು. ಆ ಟೈಮಲ್ಲಿ ತುಂಬ ಒಂದು ರೆವಲ್ಯೂಷನ್ ಆಗಿತ್ತು. ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅದೊಂದು ಸದ್ದಾಗಿತ್ತು. ಆ ಥರದ ಒಂದು ಕ್ರಾಂತಿನ ಇಟ್ಕೊಂಡು ಇವತ್ತು ಒಂದು ಒಳ್ಳೆ ಕಥೆನ ತರುಣ್ ಸುಧೀರ್ ಅವರು ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಮಾಸ್ತಿ ಅವರ ಡೈಲಾಗ್ಸ್ ಅಂತೂ ಅಲ್ಟಿಮೇಟ್. ನಿಜವೂ ಒಂದೊಂದು ಡೈಲಾಗು ಕೂಡ ಅದ್ಭುತವಾಗಿ ಕಣ್ಣನ್ನು ತೆರೆಸುತ್ತೆ, ಕಿವಿನ ತೆರೆಸುತ್ತೆ. ಅಷ್ಟು ಅದ್ಭುತವಾಗಿ ಸಂಭಾಷಣೆ ಕೂಡ ಮಾಸ್ತಿ ಅವರು ಬರ್ತಿದ್ದಾರೆ. ತರುಣ್ ಸುಧೀರ್ ಅವ್ರ ಡೈರೆಕ್ಷನ್, ಇದು ಪ್ರೀವಿಯಸ್ಸು ಚೌಕ, ರಾಬರ್ಟ್ ಸಿನಿಮಾಗೆ ಹೋಲಿಸ್ಕೊಂಡು ಇದೊಂಥರ ಡಿಫ್ರೆಂಟಾಗಿ ಬೇರೆ ಥರ ಒಂದು ಕಂಟೆಂಟ್ ಇಟ್ಕೊಂಡು ಒಂಥರ ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಸಿನಿಮಾ ಮಾಡಿರೋದನ್ನು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಅದ್ಭುತವಾದ ಸಿನಿಮಾ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಬಂದು ನೋಡಿ. ಯಾಕಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಯಾವ ಥರ ಕಥೆ ಮಾಡಿದ್ದಾರೆ ಅನ್ನೋ ಒಂದು ಕುತೂಹಲ. ಯಾಕಂದರೆ ಇಂಟರ್ವಲ್ ಬ್ಲಾಕಲ್ಲಿ ಇದ್ದೀವಿ ನಾವು ಈಗ. ಇಡೀ ಸಿನಿಮಾ ಪೂರ್ತಿ ನೋಡಬೇಕು, ಟೈಮ್ ಬೇರೆ ಆಗ್ತಿದೆ. ತುಂಬ ಚೆನ್ನಾಗಿದೆ ಸಿನಿಮಾ ಅಂತೂ, ಅದ್ಭುತವಾಗಿದೆ. ನನ್ನ ಪ್ರಕಾರ ಟಾಪ್ ರೇಟಿಂಗಲ್ಲಿದೆ ಸಿನಿಮಾನ. ಖಂಡಿತ ಪ್ರತಿಯೊಬ್ಬರು ನೋಡಬೇಕು. ಅದು ಕೂಡ ಹಳ್ಳಿ ಜನ ಎಲ್ಲ ಎತ್ತಿನ ಗಾಡಿ ಕಟ್ಕೊಂಡು. ಯಾಕಂದ್ರೆ ನಮಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಈ ಯಜಮಾನ ಅಂತ ಸಿನಿಮಾಗಳು, ಈ ಶ್ರೀ ಮಂಜುನಾಥ ಅಂತ ಸಿನಿಮಾಗಳು, ಬಂಗಾರದ ಮನುಷ್ಯ ಅಂತ ಸಿನಿಮಾಗಳನ್ನ ಆ ಥರ ನೋಡಿದ್ದು ಕೇಳ್ಪಟ್ಟಿದ್ದೆ. ಬಟ್ ಇವತ್ತು ಈ ಥರದ ಒಂದು ಸಿನಿಮಾ ಇಡೀ ಹಳ್ಳಿ ಜನ ನೋಡ್ತಿದ್ದಾರೆ, ರೈತರು ನೋಡ್ತಿದ್ದಾರೆ, ಇಡೀ ಸಿನಿಮಾ ಇಂಡಸ್ಟ್ರಿ, ಸೆಲೆಬ್ರಿಟೀಸಿಂದ ಹಿಡಿದು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಅಂದರೆ ಒಂದು ಅದ್ಭುತವಾದ ಸಿನಿಮಾ ಅಂತ ನೀವೇ ಅರ್ಥ ಮಾಡ್ಕೊಬೇಕು. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ. ನೀವು ಕೂಡ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಸಿನಿಮಾ ಫುಲ್ ನೋಡ್ಕೊಂಡು ಬಂದು ಮತ್ತೆ ಒಂದು ಚಿಕ್ಕ ವಿಡಿಯೋ ಮಾಡೋಣ.